ಒಬ್ರು ಸಾಮಾನ್ಯ ವ್ಯಕ್ತಿ ತಮ್ಮ ಜೀವನದ ಸಂಪಾದನೆ ಎಲ್ಲ ಸೇರಿಸಿ ಅಂದ್ರೆ ಕಷ್ಟಪಟ್ಟು ದುಡ್ದ ಹಣದಲ್ಲಿ ಒಂದು ಜಾಗ ತಗೊಳ್ಳೋಕೆ ಮುಂಗಡ ಹಣ ಕಟ್ತಾರೆ. ಇದು ಬಹಳ ಸಾಮಾನ್ಯವಾದ ಪ್ರಕ್ರಿಯೆ. ಹೌದು, ಮಾರಾಟಗಾರನ ಜೊತೆ ಒಂದು ಒಪ್ಪಂದವ ಕಾಗದ ಕೂಡ ರೆಡಿ ಆಡುತ್ತೆ. ಆದ್ರೆ ಆ ಕಾಗದ ಅಧಿಕೃತವಾಗಿ ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬರೋಬ್ಬರಿ 25 ವರ್ಷಗಳ ನಂತರ ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರೆ ಹೇಗಿರುತ್ತೆ? ಅಯ್ಯೋ, ಆ ವ್ಯಕ್ತಿಗೆ ನಿಜಕ್ಕೂ ಆಘಾತ ಆಗತ್ತೆ. ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 2025ರ ಸುಪ್ರೀಂ ಕೋರ್ಟ್ನ ಮುರುಗನಂದಂ ಮತ್ತು ಮುನಿಯಾಂಡಿ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ಸಾಮಾನ್ಯ ಜನರಿಗೆ ಬಹಳ ಹತ್ತಿರವಾಗುವಂಥ ಕೇಸ್. ಸೊ ಇದು ಹೇಗಿದೆ ಅಂದ್ರೆ, ನಾವು ಬಸ್ ಟಿಕೆಟ್ ಖರೀದಿಸಿ ಹಣ ಪಾವತಿಸಿದ್ರೂ ಕೂಡ ಆ ಟಿಕೆಟ್ ಮೇಲೆ ಕಂಡಕ್ಟರ್ ಸೀಲ್ ಹಾಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬಸ್ಸಿಂದ ಕೆಳಗೆ ಇಳಿ ಅಂತ ಹೇಳ ಹಾಗೆ ಅಲ್ವಾ? ಅಕ್ಷರಶಃ ಅದೇ ರೀತಿ ಆಗಿದೆ ಇಲ್ಲಿ. ಹಣ ಪಾವತಿಯಾಗಿದೆ, ವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಆಧಾರ ಇದೆ. ಆದ್ರೆ ಕೇವಲ ಒಂದು ತಾಂತ್ರಿಕ ಕಾರಣದಿಂದ ನ್ಯಾಯಾಲಯದ ಬಾಗಿಲು ಮುಚ್ಚೋ ಆತಂಕ ಎದುರಾಗಿತ್ತು. ಮುರುಗಾನಂದಂ ಅವರು 1/4 ಶತಮಾನ ಕಾಲ ಎದುರಿಸಿದ ಹೋರಾಟ ಇದು. ಅಂದ್ರೆ ಇಲ್ಲಿ ಕೆಳ ನ್ಯಾಯಾಲಯಗಳು ಯಾಕೆ ಆ ಕಾಗದವನ್ನ ಸಾಕ್ಷ್ಯವಾಗಿ ಒಪ್ಲೇ ಇಲ್ಲ? ಕಾನೂನಿನಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ? ಕೆಳ ನ್ಯಾಯಾಲಯಗಳು ಮಾಡಿದ್ದೇನು ಗೊತ್ತಾ? ನೋಂದಣಿ ಕಾಯ್ದೆಯ ಅಂದ್ರೆ ರಿಜಿಸ್ಟ್ರೇಷನ್ ಆಕ್ಟ್ನ ಸೆಕ್ಷನ್ 17ನ್ನ ಅಕ್ಷರಶಃ ಪಾಲಿಸಿದ್ವು. ಈ ಸೆಕ್ಷನ್ 17 ಅಷ್ಟೊಂದು ಕಟ್ಟುನಿಟ್ಟಾಗಿದೆಯಾ? ಹೌದು, ತುಂಬಾನೇ ಕಟ್ಟುನಿಟ್ಟಾಗಿದೆ. ಆಸ್ತಿ ವ್ಯವಹಾರಗಳಲ್ಲಿ ಕಪ್ಪು ಹಣದ ಬಳಕೆ ತಡೆಯೋಕೆ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಸ್ಟಾಂಪ್ ಡ್ಯೂಟಿ ಬರ್ಲಿ ಅನ್ನೋ ಉದ್ದೇಶದಿಂದ ಈ ನಿಯಮ ಇದೆ. ಓಕೆ. ಇದರ ಪ್ರಕಾರ ಆಸ್ತಿ ವರ್ಗಾವಣೆಯ ಯಾವುದೇ ದಾಖಲೆ ಕಡ್ಡಾಯವಾಗಿ ರಿಜಿಸ್ಟರ್ ಆಗಿರ್ಲೇಬೇಕು. ಇಲ್ಲದಿದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇರಲ್ಲ. ಇದೇ ಕಾರಣಕ್ಕೆ ಆ ಒಪ್ಪಂದದ ಕಾಗದವನ್ನ ಕೆಳ ನ್ಯಾಯಾಲಯಗಳು ತಿರಸ್ಕರಿಸಿದ್ವು. ಓಹೋ, ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಖರೀದಿದಾರನನ್ನ ಹೇಗೆ ಕಾಪಾಡ್ತು? ಕಾನೂನು ಪುಸ್ತಕದಲ್ಲಿ ಅಷ್ಟು ಸ್ಪಷ್ಟವಾಗಿ ಬರೆದಿರುವಾಗ ಇದೇನಾದ್ರೂ ಕೇವಲ ಒಂದು ಲೂಪ್ ಹೋಲ್ ಆಗಿತ್ತಾ? ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಇಲ್ಲಿ ಯಾವುದೇ ಲೂಪ್ ಹೋಲ್ ಹುಡುಕಿಲ್ಲ. ಬದಲಾಗಿ ಇಡೀ ಕಾನೂನನ್ನ ಸಮಗ್ರವಾಗಿ ಓದಿದೆ. ಅಂದ್ರೆ ಕೆಳ ನ್ಯಾಯಾಲಯಗಳು ಕೇವಲ ಸೆಕ್ಷನ್ 17 ನೋಡಿ ಸುಮ್ಮನಾದವು. ಆದ್ರೆ ಸುಪ್ರೀಂ ಕೋರ್ಟ್ ಸೆಕ್ಷನ್ 49ರ ಪ್ರೊವಿಸೋ ಅನ್ನ ಬಳಸಿತು. ಒಂದ್ ನಿಮಿಷ, ಈ ಪ್ರೊವಿಸೋ ಅಂದ್ರೆ ಏನು? ಕಾನೂನ್ನಲ್ಲಿಯೇ ಇರೋ ಯಾವುದಾದ್ರೂ ಅಂತರ್ಗತ ವಿನಾಯಿತಿನಾ? ಎಕ್ಸಾಕ್ಟ್ಲಿ. ಪ್ರೊವಿಸೋ ಅಂದ್ರೆ ಒಂದು ನಿರ್ದಿಷ್ಟ ಪರಿಸ್ಥಿತಿಗೆ ಕಾನೂನಲ್ಲೇ ಕೊಟ್ಟಿರೋ ಅಧಿಕೃತ ವಿನಾಯಿತಿ. ರಿಜಿಸ್ಟರ್ ಆಗದ ದಾಖಲೆಯನ್ನ ಆಸ್ತಿಯ ಒಡೆತನ ಸಾಬೀತು ಮಾಡೋಕೆ ನೇರವಾಗಿ ಬಳಸಲು ಸಾಧ್ಯವಿಲ್ಲ. ಸರಿ. ಆದ್ರೆ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ನಿರ್ದಿಷ್ಟ ಜಾರಿಗಾಗಿ ಹೂಡುವ ದಾವೆಯಲ್ಲಿ ಇದನ್ನ ಬಳಸಬಹುದು. ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ, ಅದರಂತೆ ಮಾರಾಟಗಾರ ನನ್ಗೆ ಆಸ್ತಿ ಕೊಡ್ಲೇಬೇಕು ಅಂತ ಒತ್ತಾಯಿಸೋ ಕೇಸಲ್ವಾ? ಹೌದು, ಕರೆಕ್ಟ್. ಇಂಥ ಕೇಸ್ಗಳಲ್ಲಿ ಆ ರಿಜಿಸ್ಟರ್ ಆಗದ ಕಾಗದವನ್ನ ಕೇವಲ ಒಂದು ಸಾಕ್ಷಿವಾಗಿ ಬಳಸಲು ಈ ಪ್ರೊವಿಜೋ ಅವಕಾಶ ಕೊಡುತ್ತೆ. ವಾವ್! ಅಂದ್ರೆ ಈ ಪ್ರೊವಿಜೋ ಬಳಸಿ ಆ ಕಾಗದವನ್ನ ಕೋರ್ಟ್ ಮುಂದೆ ಇಟ್ಟ ತಕ್ಷಣ ಖರೀದಿದಾರ ಕೇಸ್ ಗೆದ್ದ ಹಾಗೇನಾ? ಅಲ್ಲೇ ಇರೋದು ನೋಡಿ ಅತಿ ದೊಡ್ಡ ಟ್ವಿಸ್ಟ್. ಏನ ಟ್ವಿಸ್ಟ್? ಸುಪ್ರೀಂ ಕೋರ್ಟ್ ಇಲ್ಲಿ ಅಡ್ಮಿಸಿಬಿಲಿಟಿ ಅಂದ್ರೆ ಸ್ವೀಕಾರಾರ್ಹತೆ ಮತ್ತೆ ವ್ಯಾಲಿಡಿಟಿ ಅಂದ್ರೆ ಸಿಂಧುತ್ವ ಇವೆರಡರ ನಡುವೆ ಇರೋ ಅಜಗಜಾಂತರ ವ್ಯತ್ಯಾಸವನ್ನ ಬಿಡಿಸಿ ಹೇಳಿದೆ. ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ನ್ಯಾಯಾಲಯದಲ್ಲಿ ಒಂದು ಕಾಗದವನ್ನ ಸಾಕ್ಷ್ಯವಾಗಿ ಭೌತಿಕವಾಗಿ ತೋರ್ಸೋಕೆ ನ್ಯಾಯಾಧೀಶರು ಅನುಮತಿ ಕೊಡೋದು ಕೇವಲ ಅಡ್ಮಿಸಿಬಿಲಿಟಿ. ಓಕೆ. ಆದ್ರೆ ವಿಚಾರಣೆ ಶುರುವಾದ್ಮೇಲೆ ಆ ಕಾಗದದಲ್ಲಿರೋ ವಿಷಯ ನಿಜಾನಾ ಅಂತ ಸಾಬೀತು ಮಾಡ್ಬೇಕಲ್ವಾ, ಅದು ವ್ಯಾಲಿಡಿಟಿ. ಅರ್ಥ ಆಯ್ತು. ಇದು ಹೇಗಿದೆ ಅಂದ್ರೆ ಕ್ರೀಡಾಂಗಣದ ಗೇಟ್ ಒಳಗೆ ಹೋಗೋಕೆ ಪಾಸ್ ಸಿಕ್ಕ ತಕ್ಷಣ ಮ್ಯಾಚ್ ಗೆದ್ದ ಹಾಗೆ ಅಲ್ಲ. ಹೌದು. ಮೈದಾನದ ಒಳಗೆ ಹೋಗೋಕೆ ಅವಕಾಶ ಸಿಕ್ಕಿದೆ, ಆದ್ರೆ ಅಲ್ಲಿ ಆಟವಾಡಿಯೇ ಕಪ್ ಗೆಲ್ಬೇಕು. ಪರ್ಫೆಕ್ಟ್ ಉದಾಹರಣೆ. ತಾಂತ್ರಿಕ ಕಾರಣಗಳಿಗಾಗಿ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಕೋರ್ಟ್ ಮೆಟ್ಲು ಹತ್ತೋದ್ನೇ ತಡಿಬಾರ್ದು ಅನ್ನೋದು ಇದರ ಮೂಲ ಉದ್ದೇಶ. ನಿಜ. ನ್ಯಾಯಾಲಯ ಕೇವಲ ಬಾಗಿಲು ತೆರೆದಿದೆ ಅಷ್ಟೇ. ವಿಚಾರಣೆ ಸಮಯದಲ್ಲಿ ಆ ಕಾಗದದ ಸತ್ಯಾಸತ್ಯತೆಯನ್ನ ಪ್ರಶ್ನಿಸಲು ಎದುರುದಾರಿಗೆ ಸಂಪೂರ್ಣ ಅವಕಾಶ ಇದ್ದೇ ಇರುತ್ತೆ. ಇದೆಲ್ಲ ನೋಡಿದ್ಮೇಲೆ ನಮಗೆ ಅರ್ಥವಾಗುವ ದೊಡ್ಡ ಪಾಠ ಅಂದ್ರೆ, ಯಾವುದೇ ಆಸ್ತಿ ವ್ಯವಹಾರ ಮಾಡಿದ್ರೂ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸೋದೇ ಸೇಫ್. ಇಲ್ಲದಿದ್ರೆ 25 ವರ್ಷ ಕೋರ್ಟ್ ಅಲೆಬೇಕಾಗತ್ತೆ. ಹೌದು, ಅದು ಪ್ರಮುಖವಾದ ಪಾಠ. ಅದರ ಜೊತೆಗೆ ಇನ್ನೊಂದು ಬಹುಮುಖ್ಯವಾದ ವಿಚಾರ ಇದೆ. ಅದೇನು? ಹಳೆಯ ರಿಜಿಸ್ಟರ್ ಆಗದ ದಾಖಲೆಗಳಿದ್ರೆ ದಯವಿಟ್ಟು ಅವುಗಳನ್ನ ಕಸಕ್ಕೆ ಎಸೆಯಬಾರದು.
ಯಾಕಂದ್ರೆ ಆ ಒಂದೇ ಒಂದು ಹಳೆಯ ಕಾಗದ ಭವಿಷ್ಯದಲ್ಲಿ ನಿಮ್ಮ ಕೇಸಿಗೆ ಜೀವದಾನ ನೀಡಬಹುದು. ಬಹಳ ಒಳ್ಳೆ ಕಿವಿಮಾತು. ಹಾಗೆ ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ವಕೀಲರಿಗೂ ಇದೊಂದು ಅತ್ಯುತ್ತಮ ಪಾಠ ಅಲ್ವಾ? ಖಂಡಿತ. ಆರಂಭಿಕ ಹಂತದಲ್ಲಿಯೇ ಸಾಕ್ಷ್ಯಗಳು ತಿರಸ್ಕೃತಗೊಳ್ಳೋದನ್ನ ತಡೆಯೋಕೆ ಈ ಸೆಕ್ಷನ್ 49ರ ಪ್ರೊವಿಸೋವನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಅವರು ಕರಗತ ಮಾಡ್ಕೊಳ್ಬೇಕು. ಕರೆಕ್ಟ್. ಸಾಕ್ಷ್ಯವನ್ನ ಕೋರ್ಟ್ ಮುಂದೆ ಇಡೋದಕ್ಕೂ ಅದನ್ನ ಸಾಬೀತು ಮಾಡೋದಕ್ಕೂ ಇರೋ ವ್ಯತ್ಯಾಸ ಮರಿಬಾರದು. ನಿಖರವಾಗಿ ಹೇಳಿದ್ರಿ. ಸೊ ಇವತ್ತಿನ ಈ ಚರ್ಚೆ ಮುಗಿಸೋ ಮುನ್ನ ಒಂದು ಕುತೂಹಲಕಾರಿ ಆಲೋಚನೆ ನಾವೆಲ್ಲರೂ ಮಾಡಬೇಕಿದೆ. ಕೇವಲ 25 ವರ್ಷದ ಹಿಂದಿನ ರಿಜಿಸ್ಟರ್ ಕೂಡ ಆಗದ ಒಂದು ಸಾಮಾನ್ಯ ಕಾಗದ ನ್ಯಾಯಾಲಯದಲ್ಲಿ ಇಷ್ಟೊಂದು ಶಕ್ತಿ ಹೊಂದಿರಬಹುದಾದರೆ, ಸಮಾಜದಲ್ಲಿನ ಇನ್ನು ಯಾವೆಲ್ಲ ಅನೌಪಚಾರಿಕ ಅನಧಿಕೃತ ಭರವಸೆಗಳು ನಾಳೆಯ ಕಾನೂನು ಚರಿತ್ರೆಯನ್ನ ಮೌನವಾಗಿ ಬರಿತಾ ಇರಬಹುದು ಅಲ್ವಾ?